ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಸಖತ್ ರುಚಿಯಾಗಿರ್ತಕ್ಕಂತಹ ಸಿಹಿ ತಿನಿಸನ್ನು ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಕ್ಕೆ ಅರ್ಧ ಕಡಿ ತೆಂಗಿನಕಾಯಿ ಇದ್ದರೆ ಸಾಕು. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಇರ್ತದೆ. ಎಣ್ಣೆ ತುಪ್ಪ ಯಾವುದು ಬೇಡ. ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿಯನ್ನು ಸಿಪ್ಪೆ ತೆಗೆದು ಸಣ್ಣ ಹೋಳುಗಳಾಗಿ ಮಾಡಿಟ್ಕೊಂಡಿದ್ದೇನೆ. ಸ್ವಲ್ಪ ಏಲಕ್ಕಿ ಸೇರಿಸಿ ರುಬ್ಕೊಂಡು, ಜಾಸ್ತಿ ನೀರು ಹಾಕಬೇಡಿ, ಈ ರೀತಿ ಸೋಸ್ಕೊಳ್ಳಿ. ಸೋಸುವಾಗಲೂ ಕೂಡ ನೀರು ಜಾಸ್ತಿ ಹಾಕಬೇಡಿ, ಹಾಲು ಗಟ್ಟಿಯಾಗೇ ಇರಲಿ, ತೆಂಗಿನಕಾಯಿ ಹಾಲು. ಇಲ್ಲಿ ನಾನು ಸೋಸಿಟ್ಕೊಂಡಿರ್ತಕ್ಕಂಥ ಹಾಲನ್ನು ಅಳತೆ ಮಾಡಿ ತಗೊಳ್ತಾ ಇದ್ದೇನೆ. 3 ಬಟ್ಲು ಹಾಲು ಈ ಬಟ್ಲಲ್ಲಿ. ಹೀಗಾದರೆ ಅಳತೆ ಮಾಡಿ ತಗೊಂಡ್ರೆ ಅದು ಕರೆಕ್ಟಾಗಿ ಬರೋದು. 1 ಬಟ್ಟಲು ಕಾರ್ನ್ಫ್ಲೋರನ್ನು ಸೇರಿಸಿ ಚೆನ್ನಾಗಿ ಗಂಟಿಲ್ಲದೆ ತಿರುಗಿಸ್ಕೊಳ್ಳಿ. ಒಲೆ ಮೇಲಿಟ್ಟು ಹಾಕಿದರೆ ಗಂಟಾಗಿ ಹೋಗುತ್ತೆ. ಹಾಗಾಗಿ ಮೊದಲೇ ಚೆನ್ನಾಗಿ ಸೇರಿಸ್ಕೊಂಡು ಗಂಟಿಲ್ಲದೆ ತಿರುಗಿಸ್ಕೊಂಡು, ಸಕ್ಕರೆನೂ ಕೂಡ ಏನು ಮಾಡಿ ಅಂತ ಹೇಳಿದ್ರೆ 1 ಬಟ್ಲು, ನಿಮಗೆ ಹೆಚ್ಚಿಗೆ ಬೇಕು ಸ್ವೀಟ್ ಅಂದರೆ ಹೆಚ್ಚಿಗೆ ಮಾಡ್ಕೊಳ್ಳಿ, ಸೇರಿಸ್ತಾ ಇದ್ದೇನೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಮೇಲೆ ನೀವು ಗ್ಯಾಸನ್ನು ಆನ್ ಮಾಡಿಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸ್ವೀಟನ್ನು ಮಾಡಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ನೀವು ಹೈ ಫ್ಲೇಮಲ್ಲಿ ಮಾಡಿದರೆ ಕೆಟ್ಟೋಗುತ್ತೆ. ಈ ರೀತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡದೆ ಸೌಟಿಂದ ತಿರುಗಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಗಂಟಾಗಿಬಿಡುತ್ತೆ. ಸ್ವಲ್ಪ ಈ ಸ್ವೀಟ್ಸ್ಗಳನ್ನು ಹಲ್ವಾಗಳನ್ನು ಮಾಡುವಾಗ ತಾಳ್ಮೆ ಬೇಕು. ಇಲ್ಲಿ ನಾನು ಒಂಚೂರು ರುಚಿ ಹೆಚ್ಚಾಗಲಿ ಹೇಳಿ ಉಪ್ಪು ಹಾಕ್ತಾಯಿದ್ದೇನೆ. ಕೆಲವು ಸ್ವೀಟುಗಳಿಗೆ ಉಪ್ಪನ್ನು ಸೇರಿಸೋದ್ರಿಂದ ಅದರ ಟೇಸ್ಟು ಸಖತ್ತಾಗಿರುತ್ತೆ. ಮತ್ತು ಜಾಸ್ತಿ ಅಲ್ಲ, ಸ್ವಲ್ಪ. ನೋಡಿ 5 ನಿಮಿಷ ಆದ ನಂತರ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ, ಅಂದರೆ ಗಟ್ಟಿ ಆಗ್ತಾ. ಅದು ಪೂರ್ಣ ಗಟ್ಟಿಯಾಗಿ ಬರೋವರೆಗೂ ನೀವು ಕೈ ಬಿಡದೆ ಏನು ಮಾಡಬೇಕು ಅಂದರೆ ತಿರುಗಿಸ್ತಾನೆ ಇರಬೇಕು. ಅದಕ್ಕೆ ದಪ್ಪ ತಳ ಪಾತ್ರೆ ತೆಗೆದುಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಮತ್ತೆ 5 ನಿಮಿಷ ಆದಮೇಲೆ ನಾನು ಸಮಯವನ್ನು ನೋಡಿಕೊಂಡೇ ಹೇಳ್ತಾ ಇದ್ದೆ. 5 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರ್ತಾಯಿದೆ. ಸ್ವಲ್ಪ ಆವಾಗ ನೀವು ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಜಾಸ್ತಿ ಆದರೆ ತಳ ಕತ್ತೋದ್ರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಈ ರೀತಿ 5 ನಿಮಿಷ ಆದಮೇಲೆ ಚೆನ್ನಾಗಿ ತಿರುಗಿಸ್ತಾ ಇರಿ. ನೀವು ಇಲ್ಲಿ ತುಪ್ಪ ಎಣ್ಣೆ ಯಾವುದು ಬಳಸೋದು ಬೇಡ, ಏಕೆಂದರೆ ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ. ಸಖತ್ತು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಕೊನೆಗೆ ಮತ್ತೆ 5 ನಿಮಿಷ ಬಿಟ್ಟ ನಂತರ, ಅಂದರೆ ಟೋಟಲ್ 15ರಿಂದ 20 ನಿಮಿಷದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸ್ವೀಟು ರೆಡಿ ಆಗುತ್ತೆ. ಫುಲ್ಲು ತಳ ಬಿಟ್ಕೊಂಡು ಬರೋ ಹೊತ್ತಿಗೆ ಏನು ಮಾಡಬೇಕು ಅಂದರೆ ಅದನ್ನು ನಾವು ಬೇರೆ ಪಾತ್ರೆಗೆ ತೆಗೆದು ಹಾಕ್ಕೋಬೇಕು. ಅಥವಾ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ಮಾಡಿರ್ತಕ್ಕಂಥದ್ದನ್ನು ಹೀಗೆ ಪ್ಲೇಟಲ್ಲಿ ಹಾಕಿದರೆ ಅದು ಕೆಳಗೆ ಇಳಿದು ಬರಬಾರ್ದು. ಅಲ್ಲೇ ಅಂದರೆ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಅರ್ಥ. ಈ ರೀತಿ ನೋಡಿ, ಎಲ್ಲೂ ಗಂಟಾಗಿಲ್ಲ, ಸ್ವಲ್ಪನೂ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ತಟ್ಟೆಗೋ ಅಥವಾ ಒಂದು ರೌಂಡ್ ಆಗಿರೋ ಬುಟ್ಟಿಗೋ ಅಥವಾ ಕೇಕ್ ಟಿನ್ನು ಯಾವುದಕ್ಕಾದ್ರೂ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಎಣ್ಣೆ ಸವರದೇ ಇದ್ದರೂ ಸ್ವೀಟು ಒಟ್ಟ ತಳ ಹಿಡಿಯೋದಿಲ್ಲ. ಬೇಕಂದರೆ ಎಣ್ಣೆ ಸವರ್ಕೊಂಡು ಕೇಕ್ ಮೌಲ್ಡಿಗೆ ಅಥವಾ ಒಂದು ಪ್ಲೇಟಿಗೋ ದಪ್ಪ ಪಾತ್ರೆಗೋ ಏನು ಮಾಡಿ ಅಂತ ಹೇಳಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೇಕ್ ಮೌಲ್ಡಿಗೆ ಏನು ಮಾಡ್ತಾಯಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಒಂದು ಸರಿ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಏನು ಮಾಡಿ ಅಂತಂದರೆ ಒಂದು 10 ನಿಮಿಷ ಬಿಡಿ. ಆರಲು ಟೈಮ್ ಬೇಕದು. 10 ನಿಮಿಷದ ನಂತರ ನೀವು ಬೇಕಾದ ಶೇಪಿಗೆ ಏನು ಮಾಡ್ಬೋದು ಅಂದರೆ ಪೀಸ್ಗಳನ್ನು ಕಟ್ ಮಾಡ್ಬೋದು, ಅಥವಾ ಹಾಗೆ ಸ್ಪೂನಿಂದ ಬೇಕಾದಷ್ಟನ್ನು ತೆಗೆದುಕೊಂಡು ತಿನ್ಬೋದು. ದಿಢೀರಂತ ರೆಡಿ ಆಗ್ತಕ್ಕಂಥದ್ದು. ಯಾರಾದರೂ ಗೆಸ್ಟ್ ಬಂದರೆ, ಸಂಬಂಧಿಕರು ಬಂದರೆ ನೋಡಿ ಈ ರೀತಿ ಟ್ಯಾಪ್ ಮಾಡಿ ಬಿಟ್ಬಿಡಿ. ನೋಡಿ 10 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ.
ನಾನಿಲ್ಲಿ ಮೇಲೆ ಸುಮ್ಮನೆ ಫುಡ್ ಕಲರನ್ನು ಸ್ಪ್ರಿಂಕಲ್ ಮಾಡಿದ್ದೆ ಸ್ವಲ್ಪ ಹಾಗೆ. ಸಖತ್ ಟೇಸ್ಟಾಗಿರುತ್ತೆ. ಯಾಕೆ ಅಂದರೆ ಕಾಯಿ ಹಾಲಲ್ಲಿ ಮಾಡಿರೋದ್ರಿಂದ ಅದರ ರುಚಿನೇ ಬೇರೆ. ನಾವು ಹಾಗೆ ಬರೀ ಕಾರ್ನ್‌ಫ್ಲೋರಲ್ಲಿ ಮಾಡಿದರೆ ಅಷ್ಟು ಟೇಸ್ಟಾಗಿ ಬಂದಿರಲ್ಲ. ಕಾಯಿ ಹಾಲು ಇರೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಸ್ವೀಟು. ಬೆಲ್ಲ ಕೂಡ ಏನು ಮಾಡ್ಬೋದು ಅಂದರೆ ಬಳಸ್ಬೋದು. ಕಲರ್ ಚೇಂಜ್ ಆಗುತ್ತೆ, ವೈಟ್ ಬದಲಾಗಿ ಬ್ರೌನ್ ಆಗುತ್ತೆ.